ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರಿಗ ಲೋಕಾಯುಕ್ತಕ್ಕೂ ಪ್ರಾದೇಶಿಕ ಆಯುಕ್ತರಿಗೂ ನೀವು ದೂರು ಕೊಟ್ಟಿದ್ದೀರಿ, ವರದಿ ಆಗುತ್ತೆ, ತನಿಖೆ ಆಗುತ್ತೆ, ಒಂದು ರಿಪೋರ್ಟೂ ರೆಡಿ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಹೌದು, ಬಾಲಕೃಷ್ಣ ಅವರೇ ಇದರಲ್ಲಿ ಭಾಗಿದಾರರು ಅಂತ ಗೊತ್ತಾಗುತ್ತೆ ಅಂದ್ರು. ಅವ್ರದೇ ಸರ್ಕಾರ ಇದೆ ಸರ್, ಕ್ರಮ ಆಗುತ್ತೆ ಅಂತ ಯಾವ ಗ್ಯಾರಂಟಿ ಅಂತ? ಕ್ರಮ ಆಗೋದಾದ್ರೂ ಏನಾಗುತ್ತೆ ಅಂತ? ಕ್ರಮ ಆಗತ್ತೆ. ಯಾಕಂದ್ರೆ ಇದು ಎನ್ ಆರ್ ರಮೇಶ್ ಹೋರಾಟ ಮಾಡ್ತಾ ಇರೋದು. ಈ ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಅವ್ರು ಬಲಗೈ ಬಂದ್ರು. ಉದಾಹರಣೆಗೆ ಕೃಷ್ಣ ಬೈರೇಗೌಡರು ಕಬಳಿಸಿದ್ದಂತ 22 ಎಕರೆ 30 ಗುಂಟೆ, ಎಂ ಎಸ್ ರಾಮಯ್ಯ ಫ್ಯಾಮಿಲಿ ಅವರು, ಎಂ ಆರ್ ಸೀತಾರಾಮ್ ಅವರು ಸಚಿವರಾಗಿರ್ತಾರೆ ಅವ್ರ ಕ್ಯಾಬಿನೆಟ್ ಅಲ್ಲಿ. ಅವ್ರು ಸಚಿವರಾಗಿದ್ದಾಗಲೇ ಅವ್ರ ಮೇಲೆ FIR ದಾಖಲಿಸಲ್ಪಟ್ಟಿತ್ತು ನಂದೂರ್ ಮೇಲೆ. ಅವ್ರು ಕಬಳಿಸಿದಂತ 27 ಎಕರೆ ಸ್ವತ್ತು, ಅವರ ಇದರಲ್ಲಿ ಹಣಕಾಸು ಆಯೋಗದ ಉಪಾಧ್ಯಕ್ಷರಾಗಿರ್ತಾರೆ CM ಇಬ್ರಾಹಿಂ ಅವರು, ಅವ್ರು ಕಬಳಿಸಿದಂತ 19 ಎಕರೆ 2 ಗುಂಟೆ. ಅವ್ರ ಸಚಿವ ಸಂಪುಟದಲ್ಲಿ ವಸತಿ ಸಚಿವರಾಗಿರ್ತಾರೆ ವಿಜಯನಗರದ ಎಂ ಕೃಷ್ಣಪ್ಪ ಅವರು, ಅವ್ರು ಬೈಸಂದ ಕೆರೆ ಜಾಗದಲ್ಲಿ 4 ಎಕರೆ 2 ಗುಂಟೆ ಕಬಳಿಸಿದ್ದಂಥದ್ದು. ಅವ್ರದೇ ಪಕ್ಷದ ಒಬ್ರು ಸಂಸದರಾಗಿರ್ತಾರೆ ಎಲ್ ಶಿವರಾಮೇಗೌಡರು, ಅವ್ರು ಕಬಳಿಸಿದ್ದಂತ ಬನಗಿರಿ ನಗರ ದೇವೇಗೌಡ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ಇರ್ತಕ್ಕಂಥ 4 ಎಕರೆ 20 ಗುಂಟೆ ಸ್ವತ್ತು. ಅವ್ರದೇ ಪಕ್ಷ ಅಧಿಕಾರದಲ್ಲಿ ಇರ್ತದೆ. ಪೆಟ್ರೋಲ್ ಬಂಕ್ ಗೋವಿಂದರಾಜು ಅಂತ ಕಾರ್ಪೊರೇಟರ್ ಇರ್ತಾರೆ, ಕಾರ್ಪೊರೇಷನ್ BBMP ಅವ್ರ ಮಗನ ಹೆಸರನ್ನು ಕಬಳಿಸಿದ್ದಂತ KPCC ಆಫೀಸ್ ಹಿಂದ್ಗಡೆಲೇನೆ ಕ್ವೀನ್ಸ್ ರೋಡ್ ಅಲ್ಲಿ ಇರ್ತಕ್ಕಂಥದ್ದು 3 ಎಕರೆ 28 ಗುಂಟೆ ಸರ್ಕಾರಿ ಸ್ವತ್ತು. ಜಮೀರ್ ಅಹಮದ್ ಅವರು ಅವ್ರ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಿರ್ತಾರೆ. ಅವರ ಫಾಲೋವರ್ಸ್ ಕಬಳಿಸಿದ್ದಂತ ಹಳೆ CCB ಕಚೇರಿಯ 3ನೇ ಸ್ವತ್ತು, ಅದು ಸುಮಾರು 1,19,000 ಸ್ಕ್ವೇರ್ ಫೀಟ್, ಸುಮಾರು 1,000 ಕೋಟಿ ರೂಪಾಯಿಗಿಂತ ಹೆಚ್ಚು ಬೆಲೆ ಬಾಳೋದು, ಅದೆಲ್ಲ ವಾಪಸ್ ಬಂದಿದೆ. ಹಾಗಾಗಿ ಏನು ಇದಕ್ಕೆ ಕಾನೂನು ಸದೃಢವಾಗಿದೆ. ಆದ್ರೆ ಹೋರಾಟ ಮಾಡುವಂತ ಛಲ ಇರಬೇಕು, ಒಂದು ಇಚ್ಛಾಶಕ್ತಿ ಇರಬೇಕು. ನಾನಂತೂ ಈ ಪ್ರಕರಣ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸ ಮಾಡ್ತೀನಿ. ಇದ್ರ ಜೊತೆಗೆ ಒಟ್ಟಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಬೆಂಗಳೂರು ಇದು ದಕ್ಷಿಣ ಜಿಲ್ಲೆ ಅಂತ ಏನ್ ಬರುತ್ತೆ, ಬೆಂಗಳೂರು ದಕ್ಷಿಣ ಅಂದ್ರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಬಳಿಕೆ ಆಗಿರ್ತಕ್ಕಂಥ ಸುಮಾರು 6,500 ಕೋಟಿಗೂ ಹೆಚ್ಚು, ಅಲ್ಲ 6,500 ಕೋಟಿ 6,500 ಎಕರೆಗಳಷ್ಟು ವಿಸ್ತೀರ್ಣ ಸರ್ಕಾರಿ ಸ್ವತ್ತೇನಿದೆ ಅದೆಲ್ಲ ದಾಖಲೆಗಳು ಸಂಗ್ರಹ ಮಾಡ್ತಾ ಇದ್ದೀನಿ. ತುಂಬಾ ಬೇಗ ಅದ್ರ ವಿರುದ್ಧ ಕೂಡ ನಾನು ಕಾನೂನು ಹೋರಾಟ ಪ್ರಾರಂಭ ಮಾಡ್ತೀನಿ. ಅಂತಿಮವಾಗಿ ಇಂಥ ಸರ್ಕಾರಿ ನೆಲೆಗಳಿಗೆ ಕಾನೂನು ರೀತಿ ಪಾಠವನ್ನ ಕಲಿಸುವಂತ ಕೆಲಸವನ್ನ ಮಾಧ್ಯಮಗಳು ಸಾಕಾಗಿದೆ ನಾನು ಮಾಡ್ತೀನಿ ಅನ್ನೋ ಒಂದು ವಿಶ್ವಾಸ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದಕ್ಕಾಗಿ.